ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಹುಡುಗ ಮೊಗ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಕ್ಷ BJP ಪಕ್ಷದ ಸದಸ್ಯ, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ಸದಸ್ಯ. ನಮ್ಮ ಭಾರತ ದೇಶದ ಜನತೆಗೆ ಮತ್ತು ನಮ್ಮ ಕರ್ನಾಟಕ ನಾಡಿನ ಸಮಸ್ತ ಗೌರವಾನ್ವಿತ ಜನತೆಗೆ ನಿಮ್ಮ ಹುಡುಗ ಮೊಗ ಶಂಭು ಮಾಡುವ ನಮಸ್ಕಾರಗಳು. ಈ ಒಂದು ನನ್ನ ವಿಡಿಯೋ ಮುಖಾಂತರ ನಮ್ಮ ಭಾರತ ದೇಶದ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಅಂದರೆ FSSAI ಫುಡ್ ಸೇಫ್ಟಿ ಏನು ಒಂದು ಇಲಾಖೆ ಇದೆ, ಫುಡ್ ಸೇಫ್ಟಿ, ಫುಡ್ ಪ್ರಿಕಾಷನ್ಸ್, FSSAI. ಸೊ ಈ ಒಂದು ಟೀಮ್ಗೆ, ತಂಡಕ್ಕೆ ನಾನು ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಆ್ಯಂಡ್ ಪಬ್ಲಿಕ್ ಕೂಡ ಒಂದು ಅವೇರ್ನೆಸ್ ಇರಲಿ ಅಂತ. ಸಾಕಷ್ಟು ನಾವು ಈಗ ಯುವಕರಾಗಲಿ ಮತ್ತು ಪ್ರತಿಯೊಬ್ಬರೂ ಔಟ್ಸೈಡ್ ಫುಡ್, ಆಹಾರ ಮತ್ತು ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಹೋಗಿ ಅದು ರೋಡ್ ಸೈಡ್ ಅಂದರೆ ಬೀದಿ ಬದಿ ಫುಡ್ ಸ್ಟ್ರೀಟ್, ಫುಟ್ಪಾತ್ ಮೇಲೆ ಮಾರಾಟ ಮಾಡುವಂಥ ಆಹಾರ ಆಗಿರಲಿ ಅಥವಾ ಹೋಟೆಲ್ ಆಗಿರಲಿ, ಈ ಥರ ನಾವೇನು ರೂಢಿ ಮಾಡ್ಕೊಂಡಿದ್ದೀವಿ. ಒಳ್ಳೆ ಆಹಾರ, ಒಳ್ಳೆ ಕಡೆ, ಒಳ್ಳೆ ಒಂದು ಪ್ರಿಕಾಷನ್ಸ್ ಮಾಡ್ತಾ, ಒಳ್ಳೆ ನೀರಿನ ಉಪಯೋಗಿಸ್ತಾ, ಅಂದರೆ ಗುಣಮಟ್ಟ ಆಹಾರ ಒಂದು ಫುಡ್ ಪ್ರೊಸೆಸಿಂಗ್ ಆಗಿರುತ್ತೆ ಅಂದರೆ ಐ ಅಪ್ರಿಷಿಯೇಟ್ ದ್ಯಾಟ್. ಸೊ ಇಂಥವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಹೋಗಿ ತೊಗೊಳೋಣ, ತಿನ್ನೋಣ. ನಾನೊಬ್ಬ ಸಸ್ಯಾಹಾರಿ, ಬಟ್ ನಾನ್ ವೆಜ್, ವೆಜ್ ಯಾರೇ ಒಂದು ಹೋಟ್ಲಿಗೆ ಹೋದಾಗ ಅದು ಪರ್ಟಿಕ್ಯುಲರ್ ಚೆನ್ನಾಗಿರಬೇಕು. ಸಾಕಷ್ಟು ಪ್ರಕರಣದಲ್ಲಿ ನಾನಿವಾಗ ನೋಡ್ತಾ ಇದ್ದೀನಿ. ಸೊ ವೆಜ್ ಊಟ ಆರ್ಡ್ರ್ ಮಾಡಿದ್ರೆ ನಾನ್ ವೆಜ್ ಊಟ ಬರ್ತಾ ಇದಂತೆ. ಸೊ ಅಂಥವ್ರ ಮೇಲೆ. ಸೊ ಆಮೇಲೆ ಫುಡ್ ಸ್ಟ್ರೀಟ್ ಮೇಲೆ ಮಾಡುವಂಥ ವ್ಯಾಪಾರಿಗಳು ಕರೆಕ್ಟಾಗಿ ಗುಣಮಟ್ಟ ನೀರನ್ನು ಉಪಯೋಗಿಸ್ತಾ ಇಲ್ಲ, ಕಲರಿಂಗ್ ಯೂಸ್ ಮಾಡ್ತಾರೆ. ಈಗ ಚೆನ್ನೈಯಲ್ಲಿ ಗೋಬಿ ಮಂಚೂರಿಗೆ ಕಲರಿಂಗ್ ಮಾಡ್ತಿರೋದು ಕಂಡು ಬಂತು. ಆಮೇಲೆ ಗೋವಾದಲ್ಲಿ ಕೂಡ ಆ್ಯಕ್ಷನ್ ತೊಗೊಂಡ್ರು. ಆ್ಯಂಡ್ ಕಾಟನ್ ಕ್ಯಾಂಡಿಗೆ ಕಲರಿಂಗ್ ಫುಡ್ ಅಡಲ್ಟ್ರೆಂಟ್ಸ್ ಯೂಸ್ ಮಾಡ್ತಾರೆ. ಸೊ ಸಾಕಷ್ಟು ವಿಚಾರದಲ್ಲಿ ದಯವಿಟ್ಟು FSSAI ಅವರು ಗಮನಕ್ಕೆ ನಾನು ತುಂಬ ಸತಿ ತಂದಿದ್ದೀನಿ. ನಮ್ಮ ರಾಜ್ಯದ ಫುಡ್ ಇಲಾಖೆಯವ್ರಿಗೆ ವಿತೌಟ್ ಎನಿ ಲೈಸೆನ್ಸ್ ಮತ್ತು ಸಿಲಿಂಡ್ರ್ ಯೂಸ್ ಮಾಡ್ತಾರೆ ರೋಡ್ ಸೈಡಲ್ಲೆಲ್ಲ, ಅದೆಷ್ಟು ಡೇಂಜರಸ್ ಅಂತಲೂ ತಿಳಿಸಿದ್ದೀನಿ. ಬಟ್ ಒಬ್ಬ ಯಡಿಯೂರಪ್ಪ ಅವರು ಸಾಮಾನ್ಯ ಮುಖ್ಯಮಂತ್ರಿಯವರ ಸಂಬಂಧಿಕರಾಗಿ, CM ಉದಾಸಿ ಅವರ ಒಬ್ಬ ರಿಲೇಟಿವ್ ಫ್ಯಾಮಿಲಿ ಮೆಂಬರ್ ಆಗಿ, ಒಬ್ಬ ಸದಸ್ಯ ಆಗಿ ಸೊ ಕಂಪ್ಲೇಂಟ್ ತೊಗೊಳ್ತಾರೆ. ಆ್ಯಂಡ್ ಐ ಕುಡ್ ನಾಟ್ ಸಿ ಎನಿ ಆ್ಯಕ್ಷನ್ಸ್ ಆನ್ ದೆಮ್, ವಿಚ್ ಇಸ್ ಅ ಬ್ಯಾಡ್ ಪಾರ್ಟ್. ಅಂದರೆ ತುಂಬ ಒಂದು ಏನು ಕೆಲಸ ಮಾಡ್ತಾರೆ ಇವರು ಅಂತ ಅನಿಸುತ್ತೆ. ಇಲಾಖೆಯವ್ರಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನೈಯಲ್ಲಿ ಮಾಡಿದಾಗ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಗೋಬಿ ಮಂಚೂರಿ ಸರಿಗೆ ಮಾಡಿಲ್ಲ ಅಂದರೆ ಆ್ಯಕ್ಷನ್ ತೊಗೊಳ್ತಾರೆ. ಸೊ ನೀವೇ ಹೇಳಿ, ಎಷ್ಟು ಕಡೆ ಇವ್ರು ಮಾಡಿರೋಂಥ ಇವಾಗ ಏನು ಗೋಬಿ ಮಂಚೂರಿ ಸರಿಗೆ ಮಾಡಿಲ್ಲ, ಫುಡ್ ಅಡಲ್ಟ್ರೆಂಟ್, ಇವರೇನು ಎಲ್ಲ ಕಡೆನೂ ಸರಿಯಾಗಿ ಚೆಕ್ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ, ಖಂಡಿತವಾಗ್ಲೂ 100% ಇಲ್ಲ. ಸೊ ಫುಡ್ ಪ್ರೊಸೆಸಿಂಗ್ ಅಥವಾ ಫುಡ್ ಏನು ರೋಡ್ ಸೈಡ್ ಮಾಡ್ತಾರೆ, ಯಾಕೆಂದರೆ ಇಂಥವ್ರಿಂದ ಕೆಟ್ಟದಾಗಿ ಮಾಡುವಂಥ ಪದಾರ್ಥಗಳಿಂದ ಏನಾಗುತ್ತೆ, ಚೆನ್ನಾಗಿ ಮಾಡುವಂಥ ಫುಡ್ ಆಹಾರ ಚೆನ್ನಾಗಿ ಒಳ್ಳೆ RO ಅಂದರೆ ಕುಡಿಯೋ ನೀರಿಂದ ಹಾಕಿ ಅಡುಗೆ ಮಾಡಿ ಒಳ್ಳೆ ಆಹಾರ ಮಾಡೋರ್ಗೂ ಏಟಾಗುತ್ತೆ. ಬಿಕಾಸ್ ಪಬ್ಲಿಕ್ ಒಂದು ಸತಿ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡ್ತಾರೆ ರೋಡ್ ಸೈಡ್ಗೆ ಹೋಗೋದು. ಅಥವಾ ಒಂದು ಹೋಟ್ಲ್ ಬಿಸ್ನೆಸ್ ಕೂಡ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಆಲ್ಸೋ. ನನಗೆ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂತು. ಪರೋಟಾನ ಡೀಸೆಲ್ ಹಾಕಿ, ಅಂದರೆ ಗಾಡಿಗೆ ಓಡಿಸೋಂಥ ಡೀಸೆಲ್ ಆಯಿಲ್ ಹಾಕ್ಬಿಟ್ಟು ಪರೋಟ ಮಾಡ್ತಾನೆ. ಸೊ ಇಂಥ ವೀಡಿಯೋಸ್ಗಳು, ಇಂಥ ದಾಖಲಾತಿ ನಮ್ಮ ಜನತೆಗೆ ಮುಂದೆ ಬಂದಾಗ ಏನಾಗುತ್ತಂದರೆ, ಅವನು ಇನ್ನೊಂದ್ಸತಿ ಅವರು ಹೋಟ್ಲಿಗಾಗಲಿ ಅಥವಾ ನಾವು ಫುಟ್ಪಾತ್ ಅಥವಾ ಒಂದು ಹೋಟೆಲ್ಗೆ ಹೋಗಿ ತಿನ್ಬೇಕಂದ್ರೂ ಬೇಡ, ಮನೇಲೆ ಆಲ್ವೇಸ್ ಯಾವಾಗಲೂ ಅಷ್ಟೇ ಮನೆ ಊಟ ಒಳ್ಳೆಯದೇನೆ ಅಂತ ಹೇಳ್ತಾರೆ. ಬಟ್ ಈಗ ಎಷ್ಟೊಂದು ಜನ PGಗಿಂದ ಬಂದಿರ್ತಾರೆ, ಬೇರೆ ದೇಶದಿಂದ, ಬೇರೆ ರಾಜ್ಯದಿಂದ, ಬೇರೆ ಊರಿಂದನೂ ಬಂದಿರ್ತಾರೆ. ಸೊ ವಾಟ್ ದೇ ಡೂ, ದೇ ಗೋ ಫಾರ್ ಝೊಮ್ಯಾಟೊ, ಆರ್ಡ್ರ್ ಮಾಡ್ತಾರೆ. ಅವ್ನು ಹಿಂಗೆ ಮಾಡಿರ್ತಾನಂತ ಖಂಡಿತ ಗೊತ್ತಾಗ್ತಾ ಇಲ್ಲ. ಝೊಮ್ಯಾಟೊ, ಸ್ವಿಗ್ಗಿ, ಆಮೇಲೆ ಈಟ್ ಶೋರ್ ಅಂತ ಇದೆ. ಸೊ ಅವ್ರು ಹಿಂಗೆ ಆರ್ಡ್ರ್ ಮಾಡಿಕೊಟ್ರು, ಬಿಸಿ ಹಾಕ್ಕೊಟ್ರು, ಅದು ಟೇಸ್ಟ್ ಚೆನ್ನಾಗಿತ್ತು. ಅಷ್ಟು ಟೇಸ್ಟ್ ಒಂದು ಇಂಪಾರ್ಟೆಂಟ್ ಆಗಲ್ಲ, ದ ಪ್ರೊಸೆಸಿಂಗ್ ಆಫ್ ದ ಫುಡ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಮ್ಮ ಯುವಕರಿಗೆ ಅಟ್ ದ ಎರ್ಲಿ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, BP ಬರ್ತಾ ಇದೆ, ಶುಗರ್ ಬರುತ್ತೆ, ಮತ್ತೊಂದೇನೋ ರೋಗ. ಮತ್ತು ಲೈಕ್ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಟು ಲೈಕ್ ಡಿಸೀಸಸ್, ಅಂದರೆ ಅವ್ರಿಗೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದ್ದಾವೆ. ಕೋವಿಡ್ ಬಂದಿದ್ದು ಎಲ್ರಿಗೂ ತಿಳಿದಿದೆ.
ಆ್ಯಂಡ್ ಅಂದರೆ ಹೊಸ ಹೊಸ ವೈರಸ್ಗಳು ಹುಡ್ತಾ ಇದೆ. ಇಂಥವ್ರಿಂದ ಇಂಥ ಫುಡ್ ಹೇಳ್ಬೇಕಂದ್ರೆ ಇಂಥ ನಾನ್ಸೆನ್ಸ್ ಏನು ಹೋಟ್ಲುಗಳು ಅಥವಾ ಇಂಥ ನಾನ್ಸೆನ್ಸ್ ಫುಡ್ ಸ್ಟ್ರೀಟ್ ಕೆಲವರು ವ್ಯಾಪಾರಗಳಿಂದ ಚೆನ್ನಾಗಿ ಮಾಡೋ ಒಳ್ಳೆ ಹೋಟ್ಲುಗಳಿಗೂ ಚೆನ್ನಾಗಿ ಮಾಡಿರುವಂಥ ಪರಿಶುದ್ಧವಾದಂಥ ಗುಣಮಟ್ಟ ವಿಚಿತ್ರ ಥರ ನೋಡಿದ್ದೀನಿ. ಲೈಕ್ ನಾನು ದಾಖಲಾತಿಗಳು ನೋಡಿದಾಗ ನೂಡಲ್ಸ್ಗೆ ಕೋಕೋ ಕೋಲಾ ಹಾಕ್ಕೊಡ್ತಾರೆ, ದೋಸೆಗೆ ಹೋಗ್ಬಿಟ್ಟು 1 kg ಅಷ್ಟು ಪನ್ನೀರ್ ಹಾಕ್ಕೊಡ್ತಾನೆ, ತುಪ್ಪ ಸುರಿತಾನೆ, ಇನ್ನೊಂದು ಏನೇನೋ ಫುಡ್ ಅನ್ನೋದು ಅದ್ರ ತಕ್ಕಂಗೆ ಅದ್ರ ಏನು ಪ್ರೋಸೆಸ್ ಇರೋದು ಅದನ್ನು ಮಾಡ್ತಾಯಿಲ್ಲ. ಈಗ ಏನದು 100 ದೋಸೆ ವೆರೈಟೀಸ್, ಆಮೇಲೆ ಪರಾಟಗೆ ಡೀಸೆಲ್ ಹಾಕಿರೋ ವಿಡಿಯೋ ನೋಡಿದೆ. ಸೊ ಈ ಥರ ಆಯಿಲ್ನ ಯೂಸ್ ಮಾಡೋವಂಥದ್ದು ಬಜ್ಜಿ ಬೋಂಡ ಮತ್ತು ಆಯಿಲ್ನ ಖಂಡಿತ ಹೇಳ್ತೀನಿ, ಬಜ್ಜಿ ಬೋಂಡ ಮಾಡೋವಂಥ ರೋಡ್ ಸೈಡ್ ನನಗೆ ಎಲ್ಲರೂ ಅಂತ ಹೇಳಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅದರಲ್ಲೂ ಚೆನ್ನಾಗಿ ಅಂದರೆ ಆಯಿಲ್ ಯೂಸ್ ಮಾಡಿದ್ರೆ ಯೂಸ್ ಮಾಡಬೇಡಿ ದಯವಿಟ್ಟು. ನೀವು ವ್ಯಾಪಾರ ಮಾಡ್ತೀರಂದರೆ ಅದನ್ನು ದಯವಿಟ್ಟು ನೀವು ಒಂದು ವ್ಯಾಪಾರದಲ್ಲಿ ಒಂದು ಎಥಿಕ್ಸ್ ಅಂತ ಇಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಾನು ಹೇಳಿದ್ರು ಅದೆಷ್ಟೇ ವೇಸ್ಟ್. ಬಟ್ ನಮ್ಮ ಫುಡ್ ಇಲಾಖೆಯವರು ಇಂಥವ್ರ ಮೇಲೆ ದಯವಿಟ್ಟು ಕ್ರಮ ಜರುಗಿಸಿ. ಯಾಕೆಂದರೆ ಆಯಿಲ್ ಯೂಸ್ ಮಾಡಿ ಅದನ್ನೇ ಅವನೇನು ಮಾಡ್ತಾನೆ, ಒಂದು ಅದೆಂಥದ್ದು ಕ್ಯಾನ್ ಥರ ಡಬ್ಬಿ ಇಟ್ಕೊಂಡಿರ್ತಾ ಅದಕ್ಕೆ ಸುರಿತಾರೆ, ವಾಪಸ್ ನಾಳೆ ಬಂದು ಅದನ್ನೇ ಬೆಂಕಿ ಹಚ್ಚಿ ಹೀಟ್ ಮಾಡ್ತಾ ಅದನ್ನೇ ಬಜ್ಜಿ ಬೋಂಡ ಕರೆದು ಕೊಡ್ತಾನೆ. ಸೊ 1 ಟೈಮ್ 2 ಟೈಮ್ ನಾವು ಆಗಲೇ ಅಪರೂಪಕ್ಕೆ ತಿಂತೀವಿ ಅಂದರೆ ಬಿಡೋ ಅನ್ಬೋದು. ಬಟ್ ಖಂಡಿತ ಅದು ತಪ್ಪು, ಒಂದು ಸತಿ ತಿನ್ನೋದು ತಪ್ಪು. ಅದ್ರ ಬದಲು ನೀವೇ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಇರ್ತಾರೆ, ಹೋಗ್ತಾರೆ. ಈಗ ಎಣ್ಣೆ ಹೊಡೆಯೋರಿಗೆ ಬಜ್ಜಿ ಬೋಂಡ ಬೇಕು, ಊಟ ಮಾಡೋಕ್ಕೆ ಬಜ್ಜಿ ಬೋಂಡ ಬೇಕು ಅಂದಾಗ ಸೊ ವಾಟ್ ದೇ ಡೂ, ದೇ ವೋಂಟ್ ಪ್ರಿಪೇರ್ ಅಟ್ ಹೋಮ್. ಮನೇಲಿ ಮಾಡೋಕ್ಕೋಗಲ್ಲ, ಒಂದು ಯಾವುದೋ ಹತ್ತಿರದಲ್ಲಿ ಇರೋಂಥ ಬಜ್ಜಿ ಅಂಗಡಿಗೆ ಹೋಗ್ತಾ ಇರ್ತಾನೆ. ಆ ಎಣ್ಣೆ ನೋಡಿದ ತಕ್ಷಣ ಕುಕ್ಕಿಂಗ್ ಆಯಿಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅದು ಆಯಿಲ್ ಯೂಸ್ ಮಾಡಿ ಅದನ್ನು ಕೊಲೆಸ್ಟ್ರಾಲು ಎಲ್ಲ ಅದರಲ್ಲೇ ತುಂಬಿಕೊಂಡಿರುತ್ತೆ. ಸೊ ದಯವಿಟ್ಟು ನಮ್ಮ ಫುಡ್ ಇಲಾಖೆಯವರು ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇಲ್ಲೀಗಲ್ ಆಗಿ ಪರ್ಮಿಷನ್ ತೊಗೊಳ್ದಿರೋ ಫುಡ್ ಗುಣಮಟ್ಟ ಇಲ್ಲ ಅನ್ನೋದು ಕಡೆ ಹೋಟೆಲ್ ಆಗಿರಲಿ ಅಥವಾ ಫುಟ್ಪಾತ್ ಆಗಿರಲಿ ಸರಿಯಾಗಿ ಅವ್ರ ಫುಡ್ ಪ್ರೊಸೆಸಿಂಗ್ ನಿಮ್ಗೇನು ರೂಲ್ಸ್ ಇದೆಯಲ್ಲ ತೊಗೊಂಡು ಹೋಗಿ ಅದನ್ನು ಚೆಕ್ ಮಾಡಿ, ಯಾವುದೇ ಭ್ರಷ್ಟಾಚಾರ ಮಾಡಿದಿರೋ ಜನಗಳ ಒಂದು ಹಿತಾಸಕ್ತಿಗಾರೋ ಒಳ್ಳೆ ಕೆಲಸ ಮಾಡಿ. ಬಿಕಾಸ್ ಮುಂದೊಂದು ದಿನ ಓಟ್ ಹಾಕೋರೋ ಜನ ಇರಬೇಕಾಗತ್ತೆ, ಆಯಿತಾ. ನೀವು ಇಲಾಖೆಯವರು ನಾನೇ ನೋಡಿದೆ, ಎಷ್ಟೊಂದು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಏರಿಯಾದಲ್ಲಿ ನೋಡಿದಾಗ. ಎಲ್ಲರೂ ಹೋದ ಕಂಪ್ಲೇಂಟ್ ತೊಗೊಳ್ತೀರಾ. ಬಟ್ ದಯವಿಟ್ಟು ಒಂದು ವಿಡಿಯೋ ಮುಖಾಂತರ ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದು, ಫುಡ್ ಇಲಾಖೆಯವರು FSSAI ಅಂತ ಏನಿದ್ದೀರಾ, ಇವಾಗ ನೀವು ಒಂದು ಲೇಸ್ ಪ್ಯಾಕೆಟ್ ತೊಗೊಳ್ತೀರಾ, ಒಂದು ಕುರ್ಕುರೆ ಪ್ಯಾಕೆಟ್ ಅಥವಾ ಒಂದು ಚಾಕ್ಲೇಟ್ ಬಿಸ್ಕೆಟ್ ಎನಿಥಿಂಗ್ ತೊಗೊಂಡ್ರೆ ಹಿಂದ್ಗಡೆ ಇರುತ್ತೆ. ಇದು ದಾಖಲಾತಿ, ಗೌರ್ಮೆಂಟ್ ದಾಖಲಾತಿ ಆಗಿದೆ, FSSAIಯಿಂದ ಅಪ್ರೂವಲ್ ಆಗಿದೆ. ಎಷ್ಟೊಂದು ಬಿಸ್ಕೆಟ್ಗಳಿಗೆ ಎಷ್ಟೊಂದು ಹೆಲ್ತಿ ಡ್ರಿಂಕ್ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಸಾಕಷ್ಟು ದಯವಿಟ್ಟು ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ಮಕ್ಕಳುಗಳಾಗಲಿ ಎಜುಕೇಟ್ ಮಾಡಿ. ಎಜುಕೇಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೀವು ಸೈನ್ ಥೀಟಾ ಕಾಸ್ ಥೀಟಾ ಅನ್ನೋದು ಹೇಳ್ಕೊಡೋಕ್ಕಿಂತ ಪ್ರತಿನಿತ್ಯ ಮಕ್ಕಳುಗಳು ತಿನ್ನುವಂಥ ಆಹಾರ ಮತ್ತು ಪೇರೆಂಟ್ಸ್ಗಳು ಕೊಡಿಸುವಂಥ ಆಹಾರ, ಆದರೆ ದೊಡ್ಡವರಲ್ಲಿ ಚಿಕ್ಕ ಮಕ್ಕಳಾಗಲಿ ಟೋಟಲ್ ವಾಟ್ ವಿ ಡೂ, ಲೈಕ್ ಅಮಿತಾಬ್ ಬಚ್ಚನ್ ಬಂದ ಅಥವಾ ದೊಡ್ಡ ಸ್ಟಾರ್ ಬಂದರು ಅದು ಪ್ರಮೋಟ್ ಮಾಡಿದ್ದಾರೆ ಅಂತ ತೊಗೊಳ್ತಾರೆ. ಬಟ್ ಆಬ್ವಿಯಸ್ಲಿ ಅವರೇ ತೊಗೊಳ್ತಾರಲ್ಲ, ನಿಜ ಜೀವನದಲ್ಲಿ ಅವ್ರು ತಿನ್ನಲ್ಲ ಕುಡಿಯಲ್ಲ ಅನಿಸುತ್ತೆ. ಮಕ್ಕಳುಗಳಿಗೆ ನ್ಯೂಟ್ರಿಷನ್ಸ್ನ ಅಂದರೆ ಫುಡ್ಡಲ್ಲಿ ಯಾವ ನ್ಯೂಟ್ರಿಷನ್ಸ್ ಚೆನ್ನಾಗಿದೆ, ವಾಟ್ ಕಂಟೆಂಟ್ ವಿ ಶುಡ್ ಟೇಕ್ ಅನ್ನೋದು ಎಜುಕೇಟ್ನ ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ, ಪೇರೆಂಟ್ಸ್ಗೆ ಯಾರು ಎಜುಕೇಟ್ ಮಾಡಬೇಕು. ಇವಾಗ ನಾನು ಕನ್ನಡ ಮಾತಾಡ್ತೀನಿ, ಯಾರೋ ಬಾಂಬೆಲಿ ಕೂತ್ಕೊಂಡು ನೋಡ್ತಾ ಅವ್ನು ಕನ್ನಡ ಬರೋಲ್ಲ. ಬಟ್ ದ ಥಿಂಗ್ ಈಸ್ ಹಿ ಶುಡ್ ಎಜುಕೇಟ್ ದಟ್ ಚಿಲ್ಡ್ರನ್ ಇನ್ ದರ್ ಲ್ಯಾಂಗ್ವೇಜ್. ಇದು ಒಳ್ಳೆಯ ಆಹಾರ ಅಂದರೆ ನೀವು ಕ್ಯಾಡ್ಬರಿ ತೊಗೊಂಡ್ರಿ ಅಥವಾ ಇನ್ನೊಂದೇನೋ, ಬಟ್ ಹಿಂದ್ಗಡೆ ಪ್ಯಾಕೇಜಲ್ಲಿ ನೋಡಿ, ಬ್ಯಾಕ್ ಸೈಡಲ್ಲಿ ಪಾಮ್ ಆಯಿಲ್ ಅನ್ನೋದನ್ನ ಇವಾಗ ಏನಾಗಿದೆ, ಪಾಮ್ ಆಯಿಲ್ ತುಂಬ ಜನ ಕಂಪ್ನಿಗಳು ಯೂಸ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಬಟ್ FSSAI ಅದನ್ನು ಪ್ರೋಲ್ ಮಾಡ್ತಾ ಇದ್ದಾರೆ. ತೊಗೊಳೋದು ಮಾತ್ರ ದುಡ್ಡು ಮಾತ್ರ 200, 300 ಅಥವಾ 100 ರೂಪಾಯಿ ಹಂಗೆ ತೊಗೊಂಡಿರ್ತಾರೆ. ಬಟ್ ಒಳ್ಳೆ ಆಹಾರ ಹಾಕಿ ಒಳ್ಳೆ ಒಂದು ಆಯಿಲ್ ಹಾಕಿ ಅಡುಗೆ ಅದು ಬಂದಿರಲ್ಲ. ಪಾಮ್ ಆಯಿಲ್ ಇಸ್ ನಾಟ್ ಅ ಗುಡ್ ಆಯಿಲ್. ನೀವು ನೋಡೋರು ಇಂಟರ್ನೆಟಲ್ಲಿ ಇಟ್ ಕಾಸಸ್ ಕ್ಯಾನ್ಸರ್ ಆ್ಯಂಡ್ ಸಮ್ ಹಾರ್ಟ್ ಡಿಸೀಸ್ ಅಂತಲೂ ನಾವು ತಿಳ್ಕೊಬೋದು. ಬಟ್ ದ ಥಿಂಗ್ ಈಸ್ FSSAI ಫುಡ್ ಇಲಾಖೆಯವರು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇಟ್ಸ್ ಅ ನಾನ್ ಸೆನ್ಸ್ ಅನಿಸುತ್ತೆ, ಲಿಟ್ರಲಿ ನಾನ್ ಸೆನ್ಸ್. ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ಎಜುಕೇಟ್ ಮಾಡಿ. ಅಂದರೆ ಫುಡ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ, ಓರಿಯೋ ಬಿಸ್ಕೆಟ್ ತೊಗೊಂಡ್ರೆ ಹಿಂದ್ಗಡೆ ಆ ನ್ಯೂಟ್ರಿಷನ್ಸ್ ನೋಡಿ, ಎಷ್ಟು ಶುಗರ್ ಹಾಕಿದ್ದಾರೆ, ಎಷ್ಟು ಇದು ಹಾಕಿದ್ದಾರೆ,
ಅದನ್ನ ದಾಖಲಾತಿ ಏನೇನಿದೆ. ಸೊ ದಯವಿಟ್ಟು ನೀವು ತೊಗೊಳೋಂಥ ಪ್ಯಾಕೇಜ್ಡ್ ಫುಡ್ ಆಗಿರಲಿ ಅಥವಾ ಮ್ಯಾಗಿ ಆಗಿರಲಿ, ನೂಡಲ್ಸ್ ಆಗಿರಲಿ, ಎವ್ರಿಥಿಂಗ್ ಹ್ಯಾಸ್ ದೇರ್ ಓನ್ ನ್ಯೂಟ್ರಿಷನ್ಸ್. ಬಟ್ ಇದೇ ರೋಡ್ ಸೈಡ್ಗಾದರೆ ಯಾವ ನ್ಯೂಟ್ರಿಷನ್ಸ್ ಇನ್ಫಾರ್ಮೇಷನ್ ಇಲ್ಲ. ಅವನೆಷ್ಟು ಉಪ್ಪು ಹಾಕ್ದ, ಎಷ್ಟು ಹೊಸ ಎಣ್ಣೆನ ಹಳೆ ಎಣ್ಣೆನ, ನೀರು ಯಾವ್ದು ಹಾಕಿ ಮಾಡ್ದ, ಅದು ಟ್ಯಾಪ್ ವಾಟರ, ಆರ್ ಒ ನೀರ, ಅದ್ರ ಕುಡಿಯೋ ನೀರು ತಂದು ಅಡುಗೆ ಮಾಡ್ತಾಯಿದ್ದಾನ, ಆ ಹಿಟ್ಟೇನು, ಅವನು ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಅದು ಕೊಳ್ತೋಗಿದ್ದಂಥ ತೆಂಗಿನಕಾಯ ಅಥವಾ ಚೆನ್ನಾಗಿರೋದು ಮಾಡಿದಾನ. ಬರೀ ಒಂದು ನಾಲ್ಗೆ ರುಚಿ ಒಂದೇ ಒಂದು ಸರಿ ಹೋಗಲ್ಲ. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಒಂದು ನಾಲ್ಗೆ ರುಚಿನೋ, ಟೇಸ್ಟು, ಸ್ಮೆಲ್ಲು. ನಾನು ಎಷ್ಟೊಂದು ಸತಿ ಕೆಲವು ಹೋಟ್ಲುಗಳಿಗೆ ವಿಸಿಟ್ ಮಾಡಿದಾಗ ಚೆನ್ನಾಗಿರೋ ಅಪ್ರಿಷಿಯೇಟ್ ಮಾಡಿದ್ದೀವಿ. ಒಂದು ಸತಿ ಯಾವುದೋ ಹೋಟ್ಲ್ ಹೋಗೋದು, ಆ ಹೋಟ್ಲೇ ಮುಚ್ಚೋಗಿದೆ. ವಡೆ ತೊಗೊಳ್ತೀನಿ, ಆ ವಡೆ ತಿನ್ನೋಕ್ಕಾಗಲ್ಲ, ಅಷ್ಟು ಬ್ಯಾಡ್ ಆಗಿತ್ತು. ರೀಫಂಡ್ ಮಾಡಲ್ಲ ಸರ್, ಸಾರಿ ಸರ್ ಅಂತ ಕೇಳ್ಬಿಟ್ಟು ಬೇರೆ ಏನೇನು ಕೊಡಿ ಸರ್ ತೊಗೊಳ್ಳಿ ಅಮೌಂಟ್ಗೆ ಅಂತಾನೆ. ಸೊ ಐ ಕುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್. ಇದು ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಆಗಿತ್ತು. ಸೊ ಅಂದರೆ ಇವಾಗ ಯಾರು ಒಬ್ಬರು ಹೊಟ್ಟೆ ಹಸ್ಕೊಂಡು ಹೋದರೆ ಅದನ್ನು ಒಳ್ಳೆ ಆಹಾರನ ನೀವು ಏನೋ ಪುಕ್ಷಟೆ ಅಂತೂ ಕೊಡೋಲ್ಲ, ತೊಗೊಳೋ ದುಡ್ಡಿಗೆ ಮುಚ್ಕೊಂಡು ಸರಿಯಾಗಿ ಒಂದು ಒಳ್ಳೆ ಆಹಾರನ ಕೊಡಿ. ಈಗ FSSAI ಅವ್ರಿಗೆ ಯಾಕೆ ನಾವು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಈಗ ಬೆಂಗಳೂರಲ್ಲಿ ಬೇರೆ ರಾಜ್ಯದಿಂದ ಬಂದಿರೋರು ಪಾನಿಪುರಿ ಅಥವಾ ರೋಡ್ ಸೈಡ್ ಚಾಟ್ಸ್ ಅಂತ ಓಪನ್ ಮಾಡ್ತಾರೆ, ಎಲ್ಲ ರೀತಿಯೂ ವ್ಯಾಪಾರ ಮಾಡ್ತಾರೆ. ಬಟ್ ನಿಮಗೆ ಅವ್ರ ಗಮನಕ್ಕೆ ತಂದಿರಲ್ಲ. ನೀವೊಂದು ಸ್ಕ್ವಾಡ್ ಥರ ಮಾಡಿಕೊಂಡು, ಒಂದು ಟೀಮ್ ಅಪ್ ಮಾಡಿಕೊಂಡು, ನಿಮ್ಮ ಇಲಾಖೆದ ಪಬ್ಲಿಕ್ಕಿಗೆ ವಾಲಂಟಿಯರ್ಸ್ಗೆ ಏನೋ ಸಪೋರ್ಟ್ ಬೇಕು ಅದನ್ನು ಕೇಳಿ, ಈ ಥರ ಒಂದು ಫುಡ್ನ ಪ್ಯಾಕೇಜ್ನ ನೀವು ನಂಗೆ ಪಾರ್ಸಲ್ ತಂದು ಕೊಡಿ. ಇಟ್ಸ್ ಅ ಮ್ಯಾಂಡೇಟ್ರಿ ಮಾಡಿ. ಈಗ ವ್ಯಾಕ್ಸಿನೇಷನ್ ಬಂದಾಗ ಎಲ್ಲ ಜನತೆ ಬಂದು ವ್ಯಾಕ್ಸಿನೇಷನ್ ಹೆಂಗೆ ತೊಗೊಂಡು ಕೋವಿಡ್ ವ್ಯಾಕ್ಸಿನೇಷನ್, ಹಾಗೆ ಲೈಕ್ ಸಮಥಿಂಗ್ ಎಲ್ಸ್. ಈಗ ಯಾರೋ ಪಾನಿಪುರಿ ಮಾಡ್ತಾನೆ, ನಿಮ್ಗೆ ಗೊತ್ತೇ ಇರೋಲ್ಲ. ಸೊ ಪಬ್ಲಿಕ್ ಅವರು ತಿಂತಾರೆ, ಹೋಗ್ತಾರೆ. ನಮ್ಮ ಜನತೆನೂ ಅಷ್ಟೇ, ಸೀರಿಯಸ್ ಆಗಿ ಹೇಳ್ತೀನಿ, ಯಾರು ತಲೆ ಕೆಡ್ಸ್ಕೊಳಲ್ಲ. ಯಾವನೋ ಹಾಟಾಡಕ್ಕೆ ಹೋದ್ನ ಪಾನಿಪುರಿ ತಿಂತ ಅಷ್ಟೇ ಬಿಡೋ ಅವನ ಕತೆ. ಬಟ್ ಯಾಕೆ ಸತ್ತ, ಇದು ನಮಗೂ ಆಗಬಾರ್ದು ಅನ್ನೋದು ಆ ವಿಚಾರ ತಿಳ್ಕೊಳಲ್ಲ. ಸೊ ಬೇರೆ ರಾಜ್ಯದಿಂದ ಬಂದಿರೋರು ಬಿಹಾರಿಗಳು ಅವರೆಲ್ಲ, ಅವ್ರಿಗೆ ಅಂದರೆ ನಮ್ಮ ಬೆಂಗಳೂರು ಒಂಥರ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ಎಲ್ಲಿ ಬೇಕಾರೋ ಅವ್ರ ಅಪ್ಪನ ಮನೆ ಗಂಟೆ ಅಂದಂಗೆ ಫುಟ್ಪಾತ್ ಮೇಲೆ ಅಂದರೆ ಅದು ಕೂಡ ಬರುತ್ತೆ. ಅದು BBMP ನಮ್ಮ ಟ್ಯಾಕ್ಸಲ್ಲೇ ಕಟ್ಟಿರೋದು. ಬಟ್ ನಮ್ಮ ಜನ ಯಾರು ಕೇಳಲ್ಲ. ಫುಟ್ಪಾತ್ ಮಾಡಿರೋದು ಗಾಡಿ ಓಡಿಸೋಕ್ಕೆ, ವ್ಯಾಪಾರ ಮಾಡೋಕ್ಕಲ್ಲ. ಅದು ಪೆಡಿಷನ್ಸ್ ವಾಕ್ ಅಂದರೆ ಪಾದಚಾರಿಗಳಿಗೆ ರೋಡಲ್ಲಿ ಓಡಾಡಬೇಡ್ರಪ್ಪ ಅಂತ. ಬಟ್ ಜನರು ಪಾಪ ಎಲ್ಲಿ ಓಡಾಡಬೇಕು? ಯಾಕಂದ್ರೆ ಫುಟ್ಪಾತ್ ಮೇಲೆ ಒಬ್ಬ ಟೀ ಅಂಗಡಿ, ಇನ್ನೊಬ್ಬ ಕಾಫಿ ಅಂಗಡಿ, ಇನ್ನೊಬ್ಬ ಪಾನಿಪುರಿ ಅಂಗಡಿ, ಇನ್ನೊಬ್ಬ ಬೇಲ್ಪುರಿ ಅಂಗಡಿ ಇಷ್ಟೊಂದು ಆಕ್ಯುಪೈ ಮಾಡಿರ್ತಾರೆ. ನಮ್ಮ ಪೊಲೀಸ್ ಇಲಾಖೆಯವ್ರು ಅವ್ರ ಹತ್ರ ಮಾಮೂಲಿ ತೊಗೊಳೋದು ನಾರ್ಮಲ್. ಇಟ್ಸ್ ಅ ನೋನ್ ಥಿಂಗ್ ಟು ಆಲ್. ಬಟ್ ಆ ಪೊಲೀಸ್ ಅವ್ನಿಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲಿ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು FSSAI ಅವರು ಒಂದು ಏನು ಆಪ್ರೇಷನ್ ನಡೆಸಿ ಬೆಂಗಳೂರಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಥವಾ ಇಡೀ ನಮ್ಮ ಭಾರತ ದೇಶದಲ್ಲಿ, ಆ ರಾಜ್ಯ ತಕ್ಕಂಗೆ ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು, ಇವಾಗ ನಮ್ಮ ಬೆಂಗಳೂರಲ್ಲಿ FSSAI ಅಂತ ಬ್ರ್ಯಾಂಚ್ ಅಥವಾ ಚೇಂಬರ್, ದೇ ಹ್ಯಾವ್ ದರ್ ಆಫೀಸ್ ಅಲ್ವಾ. ದಯವಿಟ್ಟು ಈಗ ಬಸವನಗುಡಿ, RT ನಗರ, ಜಯನಗರ, ಮಲ್ಲೇಶ್ವರ, ರಾಜಾಜಿನಗರ, ಈ ಕಡೆ ಕತ್ತರಿಗುಪ್ಪೆ, ಈ ಕಡೆ BSK ಬನಶಂಕರಿ, ಸೊ ಎಲ್ಲ ಕಡೆಯೂ ಒಂದು ಆಪ್ರೇಷನ್ ನಡೆಸಿ ಇಲ್ಲೆಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ಯಾರು ಫುಡ್ ಪರ್ಮಿಷನ್ ತೊಗೊಂಡೆಲ್ಲ, ಒಂದು ಹೋಟ್ಲಾಗಿರಲಿ ಅಥವಾ ಈ ಕಡೆ ಬೀದಿ ಫುಡ್ ಸ್ಟ್ರೀಟ್ ವ್ಯಾಪಾರಸ್ಥರಾಗಿರಲಿ, ಬರೀ ಒಂದು ಅಂದರೆ ಇಂಥವ್ರಿಗೆ ಯು ಟು ಟೆಲ್ ದೆಮ್. ಬಟ್ ಅವ್ರಿಗೆ ಹೆಂಗೆ ಅಂದರೆ ಇಷ್ಟ ಬಂದಂಗೆ ಏನೋ ಆಯಿಲ್ ಯೂಸ್ ಮಾಡ್ತಾರೆ, ಯಾವುದೋ ಒಂದು ಸರಿಯಾಗಿ ಗುಣಮಟ್ಟ ಆಗಿರಲ್ಲ. ಸೊ ಇದನ್ನು ತಿಂದು ನಮ್ಮ ಜನತೆಗೆ, ನಮ್ಮ ಯುವಕರಿಗೆ, ನಮ್ಮ ಇವಾಗ ಫುಡ್ ಕನ್ಸ್ಯೂಮ್ ಮಾಡುವಂಥ ಗ್ರಾಹಕರಿಗೆ ಒಳ್ಳೆಯ ಊಟನೂ ಸಿಗ್ತಾಯಿಲ್ಲ. ಈ ಕಡೆ ಅದ್ರ ಜೊತೆಗೆ ಒಳ್ಳೆಯ ಇವಾಗ ಪರಿಸರವೂ ಇಲ್ಲ, ಎಲ್ಲ ಪೊಲ್ಯೂಷನ್ಸ್ ಇದೆ. ಇನ್ನು ಆಸ್ಪತ್ರೆಗೆ ಹೋದರೆ ನೋಡಿ, ಎಲ್ಲ ಚೇಂಜ್ ಲಿಂಕ್ ಇದೆ. ಆ್ಯಕ್ಚುಲಿ ನಾನು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಚೇಂಜ್ ಲಿಂಕ್. ಪ್ರೈವೇಟ್ ಆಸ್ಪತ್ರೆ ಹೋದರೆ ಇನ್ಶೂರೆನ್ಸ್ ಇದೆ ಅಂತ ಕೇಳ್ತೀನಿ, ಇನ್ಶೂರೆನ್ಸ್ ಇಲ್ಲ ಅಂದರೆ ನಾಲ್ಕೊಂಡು ಚಡಿತಾನೆ. ಇನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ನಿಮಗೆ ಗೊತ್ತಿ ಆ ಥರ ಡಾಕ್ಟ್ರ್ ಇದ್ದರೆ ಮೆಡಿಸಿನ್ಸ್ ಇರಲ್ಲ, ಡಾಕ್ಟ್ರ್ ಇರಲ್ಲ, ಎಕ್ವಿಪ್ಮೆಂಟ್ಸ್ ಇದ್ದರೆ ಅದಿರಲ್ಲ, ಇದಿರಲ್ಲ. ಸೊ ಖಂಡಿತವಾಗ್ಲೂ ಒಂದು ದುಬೈಲಿರುವಂಥ ಗೌರ್ಮೆಂಟ್ ಆಸ್ಪತ್ರೆ ತುಂಬ ಖುಷಿ ಆಯಿತು. ಅಷ್ಟು ಹೈಟೆಕ್ ಆಸ್ಪತ್ರೆ ದುಬೈಲಿ. ಇವಾಗ ಮೋದಿಯವ್ರ ಗೌರ್ಮೆಂಟ್ ಬಂದಮೇಲೆ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಎಲ್ಲ ಚೇಂಜ್ ಲಿಂಕ್. ಮುಂಚೆ ನಮ್ಮ ಹಿರಿಯರು ಪೂರ್ವಜರಿದ್ದಾಗ ಈ ಥರ ಇರು, ಯಾಕಂದರೆ ಅಲ್ಲಿ ಅವ್ರು ಬೆಳೆದಂಥ ತೋಟದಲ್ಲೇ ಅವರು ಸ್ವಂತವಾಗಿ ಬೆಳೀತಾಯಿದ್ರು. ಇವಾಗ ಗಾರ್ಡನಿಂಗ್ ಆಗಲಿ, ಮನೆ ಟೆರೆಸ್ ಮೇಲೆ ಆಗಲಿ ಯಾರೂ ಹಂಗೆ ಮಾಡೋಕ್ಕೆ ಹೋಗಲ್ಲ. ಇವಾಗ ತೋಟದಲ್ಲಿ ಒಂದು ನಿಮ್ಮ
ಏನಂತಾರೆ, ಮುಂಚೆ ಹೆಂಗಿತ್ತಂದರೆ ಅವರೇ ಬೆಳೀತಾಯಿದ್ರು, ಒಳ್ಳೆ ಗುಣಮಟ್ಟ ಪರಿಸರ ಇತ್ತು. ಈಗೆಲ್ಲ ಪ್ರತಿಯೊಂದರಲ್ಲೂ ಸ್ಕ್ಯಾಮ್, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ, ಪ್ರತಿಯೊಂದರಲ್ಲೂ ಮೋಸ. ಸೊ FSSAI ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ, ಎಲ್ಲೆಲ್ಲಿ ಫುಡ್ ಸರಿಯಾಗಿಲ್ಲ ಆಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಅವ್ರನ್ನ ಶಿಕ್ಷಿಸುವಂಥ ಕಾನೂನು ನಿಮ್ಮ ಕೈಲಿ ಇದೆ ಅಂದ್ಕೊಳ್ತೀನಿ. ಸೊ ಯು ಕ್ಯಾನ್ ಅರೆಸ್ಟ್ ದೆಮ್. ಅಂದರೆ ಈ ಥರ ಪ್ರಕರಣಗಳು ಬಂದಾಗ ಈ ಥರ ನಮ್ಮ ಜನತೆಗೆ ಸಾಕಷ್ಟು ವಿಚಾರ ನೋಡ್ತಾ ಇದ್ವಿ. ಯಾರೋ ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ನೋಡಿರ್ಬೋದು, ಪರಾಟಗೆ ಡೀಸೆಲ್ ಹಾಕಿ ಅಡುಗೆ ಮಾಡಿಕೊಡ್ತಾನೆ ಅವನು. ಅಂದರೆ ಒಬ್ಬ ಫುಡ್ ಸ್ಟ್ರೀಟು ಬೀದಿ ವ್ಯಾಪಾರಿ ಅವನು. ಇಂಥ ನೋಡಿದಾಗ ಯಾವನೊಬ್ಬ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಪರೋಟ ಚೆನ್ನಾಗಿ ಮಾಡ್ತಾನೆ ಅಂದರೂ ಜನ ಹೋಗಲ್ಲ ಆಮೇಲೆ. ಸೊ ಇಂಥವರಿಂದ ಫುಡ್ ಬಿಸ್ನೆಸ್ಸಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಅದ್ರ ಮೇಲೆ ಭಕ್ತಿಯಿಂದ ಮಾಡುವಂಥ, ನಿಷ್ಠಾವಂತವಾಗಿ ಮಾಡುವಂಥ ಹೋಟೆಲ್ ಇದ್ರೂ ಅಂಥ ಹೋಟೆಲ್ಗಳು ಜನ ಮುಂದಕ್ಕೆ ಹೋಗಲ್ಲ. ಸೊ ಇನ್ಕಮ್ ಆಫ್ ದ ಹೋಟೆಲ್ ಮ್ಯಾನೇಜ್ಮೆಂಟ್ ಆಲ್ಸೋ ಕಮ್ಸ್ ಡೌನ್. ಬರೀ ಎಲ್ಲರೂ ತಾಜ್ ವೆಸ್ಟ್ ಎಂಡ್ಗೆ, ತಾಜ್ ಹೋಟ್ಲಿಗೆ ಅಥವಾ ITC ಗಾರ್ಡನಿಗೆ ಹೋಗಲ್ಲ. ಒಳ್ಳೆ ಆಹಾರ ಇದೆ ಅಂತ ಎಲ್ಲ ಕಡೆನೂ ಹೋಗ್ತಾರೆ. ಬಟ್ ದ ಪ್ರೊಸೆಸಿಂಗ್ ಆಫ್ ದ ಫುಡ್ ಹೇಗೆ ತಯಾರಿಸ್ತಾರೆ, ಹೇಗೆ ಅದನ್ನು ಏನು ಸಾಮಗ್ರಿ ಬಳಸಿದ್ದಾರೆ, ವೆಜ್ ಆಗಲಿ, ನಾನ್ ವೆಜ್ ಆಗಲಿ, ಅಥವಾ ಇನ್ನೊಂದೇನೋ ಚಾಟ್ಸ್ ಆಗಲಿ, ಅಥವಾ ಮತ್ತೊಂದೇನೋ ಡ್ರಿಂಕ್ಸ್ ಆಗಲಿ, ಪ್ರತಿಯೊಂದರಲ್ಲೂ ಅದು ಇಂಪಾರ್ಟೆನ್ಸ್ ಆಗುತ್ತೆ. ಪ್ರತಿಯೊಂದರಲ್ಲೂ ಅದು ನಿಮ್ಮ ಗಮನಕ್ಕೆ ತರಬೇಕು. ಅದಕ್ಕೊಂದು ಲೈಸೆನ್ಸ್ ಇದೆ ಅಂದರೆ ಅದಕ್ಕೆ ಒಂದು ಮಾನ್ಯತೆ ಪಡೆದಿರಬೇಕಾಗತ್ತೆ. ಇವಾಗ ನಾನು ಹೋಗ್ಬಿಟ್ಟು ಸುಮ್ಮನೆ ಒಂದು ಹೋಟೆಲ್ ಇಡ್ತೀನಿ ಅಂದರೆ ತಗೊಳ್ಳಿ ಸುಮ್ಮನೆ ಬಿಡೋಲ್ಲ. ಪರ್ಮಿಷನ್ ಇದೆಯಾ, ಲೈಸೆನ್ಸ್ ಇದೆಯಾ, ಫುಡ್ ಲೈಸೆನ್ಸ್ ಇದೆಯಾ, ಅಡುಗೆ ಭಟ್ಟ ಯಾರು, ಅವನು ಯಾರು, ಇವನು ಯಾರು ಅಂತೆಲ್ಲ ಕೇಳ್ತೀರ. ಸೊ ದ ಥಿಂಗ್ ಈಸ್ ದ ಮೇನ್ ವಿಚಾರ ಅಂದರೆ ನಿಮ್ಮ ಹತ್ರ ಹೆಂಗೆ ಪರ್ಮಿಷನ್ ತೊಗೊಂಡು ಒಂದು ಹೋಟ್ಲ್ ಬಿಸ್ನೆಸ್ ಮಾಡಬೇಕಾಗತ್ತೆ. ಅಂಥ ಕಾನೂನು ಫುಡ್ ಸ್ಟ್ರೀಟ್ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಕೊಡೋದು, ಅದನ್ನು ಖಂಡಿತವಾಗ್ಲೂ ಮಾಡಿ ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಅವ್ರ ಮೇಲೆ ಅವರಿಷ್ಟು ದಂಡ ಕಟ್ಟಬೇಕಾಗತ್ತೆ, ಜೈಲ್ಗೆ ಹೋಗ್ಬೇಕಾಗತ್ತೆ. ಸೊ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ ಯಾರು ಗಾಡಿ ಓಡಿಸೋಕ್ಕಾಗಲ್ಲ. ಹಾಗೆ ಹೋಟೆಲ್ ಬಿಸ್ನೆಸ್ ಆಗಲಿ ಅಥವಾ ಫುಡ್ ಸ್ಟ್ರೀಟ್ ಬಿಸ್ನೆಸ್ ಆಗಲಿ, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ ಆಫ್ಟರ್ ಕೋವಿಡ್ ಟೈಮ್ ಆಗಲಿ, ಕೋವಿಡ್ಗಿಂತ ಮುಂಚೆ ಆಗಲಿ. ಯಾಕೆಂದರೆ ಬ್ಯಾಂಗ್ಳೂರು ಏರಿಯಾ ಅಥವಾ ಬೆಂಗಳೂರು ನಮ್ಮ ಸಿಟಿ ಏನಾಗಿದೆ, ಸಾಕಷ್ಟು ಜನ ದೆ ಕಮ್ ಅಪ್ ಫಾರ್ ಅಂದರೆ ಅವರ ಈಗ ಪ್ರತಿಯೊಂದು ಸೆಕ್ಟ್ರಲ್ಲಿ ಗ್ರೋತ್ ಆಗಿರೋದ್ರಿಂದ ಸೊ ಬಂದು ಇಲ್ಲಿ ಉಳ್ಕೊಳ್ತಾರೆ. ಸೊ ಆಲ್ ಅಡಿಕ್ಷನ್ ಟು ಫುಡ್, ಔಟ್ಸೈಡ್ ಫುಡ್ಸ್ ಅಲ್ವಾ, ಅಂದರೆ ಹೊರಗಡೆನ ಆಹಾರಕ್ಕಾಗಿ ಅಡಿಕ್ಷನ್ ತೊಗೊಂಡಿದ್ದಾರೆ. ಆಚೆ ಕಡೆ ಅದು ಫುಡ್ ಮನೇಲಿ ಮಾಡೋಕ್ಕೋಗಲ್ಲ, ಮನೇಲೇ ಊಟ ಮಾಡೋದನ್ನ ಕೆಲವ್ರು ತಿಂತಾರೆ. ದಟ್ ಈಸ್ ಲೆಫ್ಟ್ ಟು ದೆಮ್. ಬಟ್ ದ ಥಿಂಗ್ ಈಸ್ ಮೇನ್ ರಿಕ್ವೆಸ್ಟ್ ಅಂದರೆ ದಯವಿಟ್ಟು ಫುಡ್ ಇಲಾಖೆ ಸಂಸ್ಥೆಯವರು FSSAI ಅಂತ ಏನು ಸಂಸ್ಥೆ ಇದೆಯಾ, ದಯವಿಟ್ಟು ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂತ ಇಟ್ಕೊಳ್ಳಿ. ನನ್ನ ಒಂದು ವಿನಂತಿ, ನಮ್ಮ ಜನತೆಗಾಗಿ, ನಮ್ಮ ಯುವಕರಿಗಾಗಿ ನಾನು ಕೇಳ್ಕೊಳ್ತೀನಿ. ಒಳ್ಳೆ ಗುಣಮಟ್ಟ ಪರೀಕ್ಷೆ. ನಾವು ಹೋಗ್ಬಿಟ್ಟು ಇವಾಗ ನೋಡ ನೀನು ಸರಿಗೆ ಅಡುಗೆ ಮಾಡಿಲ್ಲ ಅಂತ ಜಗಳ ಆಡ್ಬೋದು. ಎಷ್ಟೊಂದು ಜಗಳ ಆಡ್ತೀರಾ, ನಾಳೆ ಹೋದರೂ ಇನ್ನೊಬ್ಬ ಬಂದು ತಿಂತಾ ಇರ್ತಾನೆ ಅದನ್ನು. ಬಿಕಾಸ್ ಸಾಕಷ್ಟು ನಮ್ಮ ಫುಡ್ ಬ್ಲಾಗರ್ಸ್ಗಳನ್ನು ತೋರಿಸಿದ್ದಾರೆ. ಕೆಲವು ಕಡೆ ಚೆನ್ನಾಗಿ ಅಡುಗೆ ಮಾಡೋದು, ಕೆಲವು ಕಡೆ ಆರಗೆಂಟಾಗಿ ಮಾತಾಡ್ತಾರೆ, ಫುಡ್ ಚೆನ್ನಾಗಿ. ಬಟ್ ಆದರೂ ಅದನ್ನು ಫುಡ್ ಹೋಟ್ಲಲ್ಲಿ ಮುಚ್ಚೋಗಲ್ವಲ್ಲ. ಅದು ನಮಗೆ ಯಾರು ಗೌರ್ಮೆಂಟ್ ಇಲಾಖೆಯವರು ಸರ್ಕಾರಕ್ಕಿರುವಂಥ ಒಂದು ಗಮನಕ್ಕೆ ಬಂದಿರ್ತಾನೆ. ಸೊ ದಯವಿಟ್ಟು ಇದೊಂದು ಆಪರೇಷನ್ ನಡೆಸಿ, ದಯವಿಟ್ಟು ಎಲ್ಲೆಲ್ಲಿ ಫುಡ್ ಸರಿ ಗುಣಮಟ್ಟ ಇಲ್ಲ, ಚೆನ್ನಾಗಿದ್ರೆ ಅದನ್ನು ಸರ್ಟಿಫಿಕೇಟ್ ಕೊಡಿ, ಚೆನ್ನಾಗಿಲ್ಲ ಅಂದರೆ ಲಂಚ ಭ್ರಷ್ಟಾಚಾರ ಮಾಡ್ದಿರ ದಯವಿಟ್ಟು ನಿಯತ್ತಾಗಿ ಒಂದು ಪ್ರಾಪರಾಗಿ ಅವನಿಗೆ ಲೈಸೆನ್ಸ್ನ ಕೊಟ್ಟಿದ್ರೆ ರದ್ದನ್ನು ಮಾಡಿ. ಅಂದರೆ ಏನಾದ್ರು ಫುಡ್ಡಲ್ಲಿ ಏನಾದ್ರು ಸ್ಕ್ಯಾಮ್ ಇದೆ ಇನ್ ದ ಸೆನ್ಸ್ ಆಫ್ ಫುಡ್ ಪ್ರೊಸೆಸ್ ಅಥವಾ ಫುಡ್ ಮಾಡೋದ್ರಲ್ಲಿ ಇಷ್ಟು ಅದನ್ನು ತೊಗೋಬಾರ್ದು. ಅಂದರೆ ದಟ್ ದ ಪ್ರೊಸೆಸ್ ಆಫ್ ದ ನಿಮಗೆ ಗೊತ್ತಿರುತ್ತೆ ನನಗಿಂತ ಹೆಚ್ಚಾಗಿ. ದಯವಿಟ್ಟು ಯಾಕಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಪರ್ಮಿಷನ್ ತೊಗೊಳ್ದಿರ ಫುಡ್ ಓಪನಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದು ಹೋಟ್ಲಾಗಿರಲಿ ಅಥವಾ ಬೀದಿ ಬದಿ ಫುಡ್ ಸ್ಟ್ರೀಟ್ ಆಗಿರಲಿ, ಅದರ ಫುಟ್ಪಾತ್ ಮೇಲೆ ಮಾಡುವಂಥ ಹೋಟೆಲ್ ಆಗಿರಲಿ, ಯಾರೇ ಆಗಿರಲಿ ಸರಿಯಾಗಿ ಮಾಡ್ತಾಯಿಲ್ಲ ಅಂದರೆ ಕ್ರಮ ತಗೊಳ್ಳಿ. ಈ ಥರ ಪ್ರಕರಣಗಳಿಂದ ಜನ ಎಲ್ಲೋಗಿ ತಿಂತಾರೆ, ಏನು ಮಾಡ್ತಾರೆ ಅಂದರೆ ಯಾರಿಗೂ ಎಲ್ಲ ಕಡೆನೂ ನಾವು ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಎಲ್ಲ ಹಂಗೋ ಒಂದು ಪಾನಿಪುರಿ ತಿನ್ಬೇಕು, ಎಲ್ಲ ಒಂದು ಕಡೆ ಗೋಬಿ ಮಿಂಚೂರಿ ತಿನ್ನಬೇಕು, ಎಲ್ಲ ಒಂದು ಕಡೆ ಫುಡ್ಡಲ್ಲಿ ಊಟ ಮಾಡ್ತಾರೆ. ಅದು ಚೆನ್ನಾಗಿರುತ್ತೋ ಇಲ್ವೋ, ಆಮೇಲೆ ನೋಡಿದಾಗ ಅವ್ನು ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಬೈಕೊಳ್ತಾರೆ, ಹೋಗ್ತಾರೆ, ಇಲ್ಲ ಅವ್ನಿಗೆ ಇನ್ನೊಂದೇನೋ ಪ್ರಾಬ್ಲಮ್ ಆಗ್ಬೋದು. ಸೊ ಸಾಕಷ್ಟು ಈ ರೋಗ ರುಜಿನಗಳು ಏನೇನಿದಾವಲ್ಲ, ಎಲ್ಲ ಮೇನ್ ಥಿಂಗ್ ವಾಟರ್, ಫುಡ್ಡಿಂದನೇ ಜಾಸ್ತಿ ಆಡ್ತಾ ಇರೋದು. ದಯವಿಟ್ಟು ಅರ್ಥ ಮಾಡಿಕೊಂಡು FSSAI ಅವರು ಮತ್ತು ನಮ್ಮ ನಾಡಿನ ಜನತೆ, ಕರ್ನಾಟಕ ನಾಡಿನ ಜನತೆ, ದೇಶದ ಜನತೆ, ನೀವೆಲ್ಲೋಗಿ ಊಟ ಮಾಡ್ತೀರಾ, ಎಲ್ಲೋಗಿ ಏನು ಅದನ್ನು ಸರೌಂಡಿಂಗ್ ಅಟ್ಮಾಸ್ಫಿಯರ್ನ ಅಬ್ಸರ್ವ್ ಮಾಡಿ.
ಎಲ್ಲ ಅಂದರೆ ಹೋಗಿ ತಿನ್ನಬೇಡಿ. ಅವನೊಂದು 50 ರೂಪಾಯಿ ಆದರೆ ನಿಮ್ಮ 1000 ರೂಪಾಯಿ, ನಿಮ್ಗೆ 50 ರೂಪಾಯಿ ಊಟ ಕೊಡ್ತಾನೆ ಅವನು. ತಿಂತೀರಾ, ತಿಂದಾದ್ಮೇಲೆ ಏನು ಗೊತ್ತಾಗಲ್ಲ, ಆಮೇಲೆ ಪ್ರಾಬ್ಲಮ್ ಶುರು ಆಗುತ್ತೆ. ಆಮೇಲೆ ನಿಮ್ಮ ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದಿಷ್ಟು 1000 ರೂಪಾಯಿ ಖರ್ಚು ಮಾಡ್ತೀರಾ. ಅದ್ರ ಬದಲು 1000 ರೂಪಾಯಿ ಇದ್ದರೆ ತಿನ್ನಬೇಕು, ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಒಳ್ಳೆ 5 ಸ್ಟಾರ್ ಹೋಟ್ಲಿಗೆ ಊಟ ಮಾಡ್ಬೋದು. ಬಟ್ ಇದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಟೋ ಡ್ರೈವರ್ಸ್ ಇರ್ತಾರೆ, ಒಬ್ಬ ಮಿಡಲ್ ಕ್ಲಾಸ್ ಒಬ್ಬ ಇರ್ತಾನೆ, ಸಾಕಷ್ಟು ವಿಚಾರಗಳಿರುತ್ತೆ. ಸೊ ದುಡ್ಡು ಉಳಿತಾಯ ಮಾಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವ್ರು ಏನು ಮಾಡ್ತಾರೆ, ಫುಡ್ ಸ್ಟ್ರೀಟ್ಗೆ, ಫುಡ್ ರೋಡ್ ಸೈಡ್ ಅವ್ರಿಗೆ ತೊಗೊಳ್ತಾರೆ. ಅಲ್ಲಿ ನೀಟ್ನೆಸ್ ಇರಲ್ಲ, ಅದಿರಲ್ಲ, ಇದಿರಲ್ಲ. ಕೆಲವು ಚೆನ್ನಾಗಿರುತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕೆಲವು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಅನ್ಹೈಜಿನಿಕ್ಕಾಗಿ ಮತ್ತು ಸರಿಯಾಗಿ ಒಂದು ಆಹಾರ ಗುಣಮಟ್ಟ ಮಾಡದಿರೋಂಥ ಹೋಟೆಲ್ಗೆ, ಅಥವಾ ಸರಿಯಾಗಿ ಆಹಾರ ಪರಿಶುದ್ಧವಾಗಿ ಇಟ್ಕೊಳ್ದಿರ ಅಡುಗೆ ಮಾಡೋವಂಥ ಇಂತಹ ಹೋಟೆಲ್ ನಡೆಸುವಂಥ ಫುಡ್ ಸ್ಟ್ರೀಟ್ ಅಥವಾ ಫುಡ್ ಬೀದಿ ಬದಿ ವ್ಯಾಪಾರಿಗಸ್ತರು ಅಥವಾ ಹೋಟೆಲ್ ಯಾರೇ ಆಗಿರಲಿ, ಇಂಥವ್ರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವುಗಳು ಜನತೆಗೆ ಮೋಸ ಮಾಡ್ತಾ ಆಹಾರನ, ಅನ್ನ ಅಂದಾಗ ಒಂದು ಊಟ ಅಂದಾಗ ನಾವು ಅನ್ನಪೂರ್ಣೇಶ್ವರಿ ನೆನೆಸ್ಕೊಳ್ತೀವಿ. ಸೊ ಅದರಲ್ಲಿ ನೀವು ದುಡಿಮೆ ಮಾಡ್ತೀರಾ ಅಂದರೆ ನಿಯತ್ತಾಗಿ, ನಿಷ್ಠಾವಂತವಾಗಿ, ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಟ್ FSSAI ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ.